ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ಬಿಜೆಪಿ ನಾಯಕರು. ಮೇಕೆದಾಟು ಮೇಲೆ ಓಟು ಪಡೆದ್ರಿ, ಆದರೆ ಕೆಲಸ ಶುರುವಾಗಿಲ್ಲ ಅಂತ ಕಾಲೆಳೆದಿದ್ದಾರೆ. ಉತ್ತರ ಕರ್ನಾಟಕದ ಚರ್ಚೆ ವೇಳೆ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ಬಿಜೆಪಿ ನಾಯಕರು. ಮೇಕೆದಾಟು ಮೇಲೆ ಓಟನ್ನ ಪಡೆದ್ರಿ, ಆದರೆ ಕೆಲಸ ಮಾತ್ರ ಇನ್ನೂ ಶುರುವಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್. ಈ ವೇಳೆ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೈ ಮುಗಿದಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿರುವಂತಹ ಶಾಸಕ ಸುನಿಲ್ ಕುಮಾರ್ ಅವರು ಇಷ್ಟೊಂದು ನಯ ವಿನಯ ನಿಮಗೆ ಎಲ್ಲಿಂದ ಬಂತು ಅಂತ ಹಾಸ್ಯವನ್ನ ಮಾಡಿದ್ದಾರೆ. ಸಿ ಅಶ್ವಥ್ ಅವರದ್ದು ಒಂದು ಹಾಡಿದೆ ಅಂತ ಸುನಿಲ್ ಕುಮಾರ್ ಅವರು ಒಂದು ಹಾಡನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಾಣದ ಕಡಲಿಗೆ ಹಂಬಲಿಸದೆ ಮನ ಅಂತ ಹಾಡಿದೆ, ಅದನ್ನ ನೀವು ಕೇಳಿದಿರಾ ಅನ್ಸುತ್ತೆ ಡಿಕೆಶಿ ಅವರೇ ಅಂತ ಹೇಳಿ ಕಾಲ್ ಎಳೆದಿದ್ದಾರೆ. ಡಿಕೆಶಿ ಅವರ ಮನಸ್ಸು ಈಗ ಕುರ್ಚಿಗೆ ಹಂಬಲಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಕಾಮಿಡಿಯನ್ನ ಮಾಡಿದ್ದಾರೆ. ಕುರ್ಚಿ ಮೇಲೆ ಕೂರಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಆಸೆ ಆಗಿದೆ, ಅವರು ಕುರ್ಚಿ ಮೇಲೆ ಕೂರಲು ಹೊರಟಿದ್ದಾರೆ ಅಂತ ಸುನಿಲ್ ಕುಮಾರ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲ್ ಎಳೆದಿದ್ದಾರೆ. ಕೃಷ್ಣೆಯ ಬಗ್ಗೆ ಅದನ್ನ 524 ಮೀಟರ್ ಏರಿಸ್ಬೇಕಂತಂದ್ರೆ ನಾವು ಮಾಡ್ಬೇಕಂತಂದ್ರೆ ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ಸ್ ಮಾಡಿದ ಪ್ರಕಾರ ಆ ಗೇಟ್ಗಳನ್ನ ಬರೋಬ್ಬರಿ 519ರಿಂದ 524 ಮಾಡಕ್ಕೆ ಒಂದು 6 ತಿಂಗಳ ಟೈಮ್ ಭಾಳ ಅಂದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಬೇಕಾಗೋದಿಲ್ಲ. ಆ ಗೇಟನ್ನು ಕರೆಕ್ಷನ್ ಮಾಡಿ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಜೊತೆ MLA ಇದ್ದೆ ನಾನು. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿಕೆ ಶಿವಕುಮಾರ, ಹೊಸ ಶಿವಕುಮಾರ ಸರ್? ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿಕೆ ಉತ್ತರ ಕನ್ನಡದ ಚರ್ಚೆ ನಮ್ದೇ, ನಾವೇನ್ ಬದಲಾಯಿಸ್ತಿಲ್ಲ. ಡಿಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು, ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವ್ ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಇಲ್ಲ ಸುನೀಲ್ ಮಾತ್ರ ಜೀವನದಲ್ಲಿ ಇಮೇಜ್ ಮೇಕ್ ಓವರ್, ಮೇಕೆದಾಟಿಗೆ ಮಾತ್ರ ಇದು ಇಮೇಜ್ ಮೇಕ್ ಓವರ್. ಅದಕ್ಕೆ ಒಂದಷ್ಟು ಜನ ಕನ್ಸಲ್ಟೆಂಟ್ಸು, ಗೈಡೆನ್ಸು ಎಲ್ಲ ಇರ್ತದೆ. ಆ ಒಂದು ಇದು ಹಾಕೊಂಡಿದ್ದೀರಲ್ಲ, ಅದು ಕೂಡ ಒಂದು ಭಾಗನ, ಅದು ಒಂದು ಅಷ್ಟೇ. ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ, ವಾಟರ್ ರಿಸೋರ್ಸ್ ಮಿನಿಸ್ಟರ್ CR ಪಾಟೀಲ್, ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿಕೆ ಶಿವಕುಮಾರ್ ಅವರು. ವಿನಂತಿ ಮಾಡ್ಕೊಳ್ತೇನೆ, ಅದನ್ನ ನಮ್ಮ ಮೇಕೆದಾಟಿಗೆ ಕೂಡ ಸ್ವಲ್ಪ ಗಮನ ಕೊಡಿ. ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು, ಎಲ್ಲರಿಗೂ ಬೇಕು, ಕಾವೇರಿ ಬೇಕು, ಮಾದಾಯಿ ಬೇಕು, ಕೃಷ್ಣ ಬೇಕು. ಆದ್ರೆ ಅದಕ್ಕೆಲ್ಲ ಆಲ್ ಓವರ್ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ, ನಮ್ಮೆಲ್ಲರಿಗೂ ಬೇಕು. ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರೋದು ಯಾರಿಗೆ? ಜನರಿಗೋಸ್ಕರ. ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಆದ್ರೆ ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್. ದುಡ್ಡು 1,50,000 ಕೋಟಿ ಕೊಡ್ತೇವೆ ಅಂತೇಳಿ ನೀವೇ ಹೇಳ್ತೀರಿ. ನೀವು ಮಾಡಿದ್ದ